ನೀರಿನ ಸಮಸ್ಯೆಯನ್ನು ಬಗೆಹರಿಸೋದು ಬಿಟ್ಟು ತನ್ನ ರಿಸಾರ್ಟ್ಗೆ 2 ಇಂಚ್ ಪೈಪ್ಲೈನ್ ಇದರಿಂದ ತೊಗೊಂಡೋಗಿದ್ದಾನೆ. 24/7 ಏನು ಸ್ಕೀಮ್ ಐತೆ ಅಲ್ಲಿಂದನ ನೇಕಾರ ಕಾಲನಿಯಿಂದ ಕಂದಗಲ್ಲ ರಸ್ತೆಯ ನೇಕಾರ ಕಾಲನಿಯಿಂದ 2 ಇಂಚ್ ಪೈಪ್ಲೈನ್ ತನ್ನ ರಿಸಾರ್ಟ್ಗೆ, ಅಂದರೆ ಸ್ವಿಮ್ಮಿಂಗ್ ಪೂಲ್ಗೆ, ಫಿಶ್ ಪಾಂಡಿಗೆ ಬೇಕಲ್ಲ ನೀರು. ಇಲ್ಲಿಂದ ನೀರು ಒಯ್ತಕ್ಕಂಥದ್ದು. ಇಲ್ಲಿ ಜನ ನೀರಿಲ್ಲ ಅಂಥೇಳಿ ಒದ್ದಾಡ್ತಾ ಇದ್ದಾರೆ, ಕುಡಿಯೋಕ್ಕಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಶಾಸಕನಿಗೆ ಫಿಶ್ ಪಾಂಡಿಗೆ ನೀರು ಬೇಕು, ಈತನ ಸ್ವಿಮ್ಮಿಂಗ್ ಪೂಲಿಗೆ ನೀರು ಬೇಕು. ಅದು ಯಾವ ವ್ಯಾಪ್ತಿ? ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವ್ರಿಗೆ 2 ಇಂಚಿನ ಪೈಪ್ಲೈನ್ ಹಾಕಿ ಈ ಕಮಿಷನರ್ ಹೆಂಗೆ ಕೊಟ್ಟ? ಯಾರು ಪರ್ಮಿಷನ್ ಕೊಟ್ಟವರು? ಯಾರು ಹೇಳೋರು ಕೇಳೋರಿಲ್ವಾ? ಹೀಗಾದರೆ ಸಾರ್ವಜನಿಕರ ಜೀವನ ಹೇಗೆ? ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಅಂತೇಳಿ ಮಾಡಿರ್ತಕ್ಕಂಥ ಒಂದು ಯೋಜನೆಯಿಂದ ನಮ್ಮ ಐಷಾರಾಮಿ ಜೀವನಕ್ಕೆ ಬೇಕು ಅಂತೇಳಿ ಒಬ್ಬ ಶಾಸಕ ತಗೊಂಡು ಹೋದ್ರ ಮತ್ತು ಗತಿ ಏನು? ಇದನ್ನು ಕೂಡ ಡಿ ಸಿ ಅವರ ಗಮನಕ್ಕೆ ತಂದಿದ್ದೀವಿ ನಾವು. 2 ಇಂಚಿನ ಪೈಪ್ಲೈನ್ ಹಾಕ್ಕೊಂಡು ಹೋಗ್ಯಾರ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತದು ರಿಸಾರ್ಟ್, ಇಲ್ಲಿ ಬರಲ್ಲ. ಇಲ್ಕಲ್ ನಗರದ ವ್ಯಾಪ್ತಿ ಅಲ್ಲ. ಇಲ್ಕಲ್ ನಗರದ ವ್ಯಾಪ್ತಿಯಲ್ಲಿ ಕೇಳಿದರೂ ಕೂಡ ಎಷ್ಟು? 1/2 ಇಂಚಿನ ಪೈಪ್ಲೈನ್ ಹಾಕಿ ಕೊಡಬೇಕು. ಭಾಳ ಅಂದರೆ ಇಲ್ಕಲ್ ನಗರದ ವ್ಯಾಪ್ತಿಯಲ್ಲಿ ಇದಾರಪ್ಪ, ನಗರಸಭೆ ವ್ಯಾಪ್ತಿಯಲ್ಲಿ ಬರುತ್ತಂದ್ರೆ 1/2 ಇಂಚಿನ ಪೈಪ್ಲೈನ್ ಮಾತ್ರ ಹಾಕ್ಲಿಕ್ಕೆ ಅವಕಾಶ ಐತಿ. ಯಾರಿಗೂ ಇಲ್ಲ ಅನ್ನೋಕ್ಕಿಲ್ಲ. ಆದರೆ ಸ್ವಿಮ್ಮಿಂಗ್ ಪೂಲ್ಗೆ, ಫಿಶ್ ಪಾಂಡಿಗೆ ನೀರು ಕೊಡೋದಕ್ಕಲ್ಲ. ಈಗಾಗಲೇ ನಾನು ಕೆರೆ ತುಂಬತಕ್ಕಂಥ ಯೋಜನೆಯಲ್ಲಿ ಶಿವನಗುತ್ತಿ ಕೆರೆ ತುಂಬಿದ್ದೀವಿ. ಆ ಕೆರೆ ತುಂಬ ಯೋಜನೆಯಿಂದ ಆ ಕೆರೆಯಲ್ಲಿ ನೀರೈತೆ. ಈ ಕೆರೆಯಲ್ಲಿ ನೀರಿದ್ದರಿಂದ ಅಲ್ಲಿಂದ ಪೈಪ್ಲೈನ್ ಮಾಡ್ಕೊಂಡನು ಶಾಸಕ. ಎಲ್ಲಿಗೆ? ತನ್ನ ರಿಸಾರ್ಟ್ಗೂ ಮಾಡ್ಕೊಂಡಿದ್ದಾನೆ ಕೆರೆಯಿಂದ. ಅದು ಸಾರ್ವಜನಿಕವಾಗಿ ಪಾಪ ರೈತರಿಗೆ ಬೇಕದು. ಈತನ ಐಷಾರಾಮಿ ಜೀವನಕ್ಕೆ ಬೇಕು. ಜೊತೆಗೆ ಇವತ್ತು ನಾನು ಜನರಲ್ಲಿ, ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಇಲ್ಕಲ್ ನಗರದ ಯಾವ ಜನತೆಯೂ ಕೂಡ ದಯವಿಟ್ಟು ಯಾರು ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಂಥ 100 ಕೇಸ್ಗಳಾದರೂ ನಾವು ನೀವೆಲ್ಲರೂ ಸೇರಿ ಎದುರಿಸೋಣ. ಸಾರ್ವಜನಿಕವಾಗಿ ಬೇಡಿಕೆಗಳನ್ನು ಪ್ರತಿಭಟನೆ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ನಿಮ್ಮ ಜೊತೆಯಲ್ಲಿ ನಾನೂ ಇದ್ದೀನಿ. ಮುಂದಿನ ದಿನಮಾನಗಳಲ್ಲಿ ಈ ಹೋರಾಟವನ್ನು ಇನ್ನೂ ತೀವ್ರಗತಿಯಲ್ಲಿ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಈ ಕ್ಷೇತ್ರದ ಶಾಸಕ ಮತ್ತು ಅಧಿಕಾರಿ ವರ್ಗದವರು ಕೊಡಲಿಕ್ಕೆ ಬಯಸ್ತೀನಿ. ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕು. ಬೇಜವಾಬ್ದಾರಿಯಿಂದ ಕೆಲಸ ಮಾಡಿದರೆ ಅದರ ಮುಂದೆ ಬರ್ತಕ್ಕಂಥ ಸಮಸ್ಯೆಯನ್ನು ಎದುರಿಸಬೇಕಾಗಿರೋ ಅವರು, ಸಾರ್ವಜನಿಕರಲ್ಲ. ಆದ್ದರಿಂದ ಅಧಿಕಾರಿ ವರ್ಗದವರು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ, ಕಂದಾಯ ಇಲಾಖೆ ಇರಲಿ, ನಗರಸಭೆ ಕಮಿಷನರ್ ಇರಲಿ, ಯಾರೇ ಇರಲಿ, ನೀವು ಕಾನೂನಾತ್ಮಕವಾಗಿ ಕೆಲಸ ಮಾಡಿದರೆ ಸರಿ. ಇಲ್ಲದೇ ಇದ್ದರೆ ನೀವು ಮುಂದಿನ ದಿನಮಾನಗಳಲ್ಲಿ ಕಾನೂನಾತ್ಮಕವಾಗಿ ಆ ಸಮಸ್ಯೆಯನ್ನು ನಿಮ್ಮ ಮೈ ಮೇಲೆ ಹಾಕ್ಕೋಬೇಡಿ. ಶಿರಡಿ ಸಾಯಿಬಾಬಾ ಜ್ಯೋತಿಷ್ಯ ಕೇಂದ್ರ ಸರ್ವ ಮಾಂತ್ರಿಕ ಶಕ್ತಿಯನ್ನು ವಶಪಡಿಸಿಕೊಂಡಿರುವ ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್ ಹಾಗೂ ವಂಶ ಪಾರಂಪರಿಕ ಜ್ಯೋತಿಷ್ಯರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ವಿದ್ಯಾಭ್ಯಾಸದಲ್ಲಿ ತೊಂದರೆ, ಹಿತಶತ್ರುಗಳಿಂದ ಸಮಸ್ಯೆ, ಸಂತಾನಹೀನತೆ, ರಾಜಕೀಯ ಸಮಸ್ಯೆ, ವಿವಾಹ ವಿಳಂಬ, ಮಕ್ಕಳು ನಿಮ್ಮ ಮಾತು ಕೇಳಲು, ಆಸ್ತಿ ಸಮಸ್ಯೆ, ಉದ್ಯೋಗದಲ್ಲಿ ತೊಂದರೆ, ಹಣಕಾಸು ಸಮಸ್ಯೆ, ಕೋರ್ಟ್ ಕಚೇರಿ, ಪ್ರೀತಿಯಿಂದ ನಂಬಿ ಮೋಸ, ಅತ್ತೆ ಸೊಸೆ ಸಮಸ್ಯೆ, ಮಾಟಮಂತ್ರ ನಿವಾರಣೆ, ಇನ್ನೂ ನಿಮ್ಮ ಯಾವುದೇ ಸಮಸ್ಯೆ ಇರಲಿ, ಎಷ್ಟೇ ಕಠಿಣವಾಗಿರಲಿ 5 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ನಿಜವೇ ದೈವ, ನಂಬಿಕೆಯೇ ಜೀವನ. ನಿಮಗೆ ಕಷ್ಟವಿದೆಯೇ? ನಮ್ಮಲ್ಲಿ ಪರಿಹಾರವೂ ಇದೆ. ಒಂದು ಕರೆ ನಿಮ್ಮ